Two forces 800 Newton and 600 Newton act at a point as shown in figure. The resultant of the two forces is 1200 Newton. Determine theta between the forces and the direction of the resultant. ಈ ಟೂ ಫೋರ್ಸಸ್ ಕೊಟ್ಟಿದ್ದಾರೆ ಮತ್ತೆ ಇದರ ನಡುವಿನ ಆಂಗಲ್ ಥೀಟಾ ಕೊಟ್ಟಿದ್ದಾರೆ. ಇವೆರಡರ ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ ಮತ್ತು ರಿಸಲ್ಟೆಂಟಿನ ಡೈರೆಕ್ಷನ್ ಕೇಳಿದ್ದಾರೆ. ಈಗ ಏನು ಕೇಳಿದ್ದಾರೆ ಅಂದ್ರೆ ಈ ಎರಡು ಫೋರ್ಸಿನ ರಿಸಲ್ಟೆಂಟ್ ಮತ್ತೆ ರಿಸಲ್ಟೆಂಟಿನ ಡೈರೆಕ್ಷನ್ ಮತ್ತೆ ಈ ಎರಡು ಫೋರ್ಸಿನ ನಡುವಿನ ಆಂಗಲ್ ಅಂತ ಕೇಳಿದ್ದಾರೆ. ಈಗ ಫೋರ್ಸಸ್ ಗಳನ್ನ ಒಂದೊಂದಾಗಿ ರಿಸಲ್ವ್ ಮಾಡೋಣ. ಸಮೇಶನ್ Fi ಈಕ್ವಲ್ ಟು ಇದು 600 ನ್ಯೂಟನ್ ವರ್ಟಿಕಲ್ ಇದೆ, 600 ನ್ಯೂಟನ್ 800 ಕಾಸ್ ಥೀಟಾ ಆಗುತ್ತೆ. ಇದು ವರ್ಟಿಕಲ್ ರೆಸಲ್ಯೂಷನ್ 800 ಕಾಸ್ ಥೀಟಾ. ಮತ್ತೆ ಇದ್ರ ರಿಸಲ್ಟೆಂಟ್ ಅದು ಹಾಗೆ ಇರಲಿ ಸದ್ಯಕ್ಕೆ. ಈಗ ಫೋರ್ಸಸ್ ಅನ್ನ ರಿಸಲ್ವ್ ಮಾಡೋಣ ಹಾರಿಜಾಂಟಲಿ. ಸಮೇಶನ್ Fx ಈಕ್ವಲ್ ಟು 800 ನ್ಯೂಟನ್ ಹಾರಿಜಾಂಟಲ್ ಕಾಂಪೊನೆಂಟ್ 800 sin ಥೀಟಾ 800 sin ಥೀಟಾ. ಈಗ ರಿಸಲ್ಟೆಂಟ್ ಸಮೇಶನ್ Fx ಸ್ಕ್ವೇರ್ ರೂಟ್ ಆಫ್ ಸಮೇಶನ್ Fx ಸ್ಕ್ವೇರ್ ಪ್ಲಸ್ ಸಮೇಶನ್ Fy ಸ್ಕ್ವೇರ್ ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ ಇವೆರಡನ್ನ. ಸೊ ಇದನ್ನ ಸಾಲ್ವ್ ಮಾಡೋಣ. ಥೀಟಾ ಸಿಗುತ್ತೆ ನಮಗೆ. ಈ ಫೈ ಆಂಗಲ್ ಯಾವುದರಿಂದ ಸಿಗುತ್ತೆ ಅಂದ್ರೆ ಪ್ಯಾರಲೋಗ್ರಾಮ್ ಲಾ ಆಫ್ ಫೋರ್ಸಸ್ ಇಂದ ಫೈ ಆಂಗಲ್ ಕೊಟ್ಟಿದ್ದಾರೆ ಟ್ಯಾನ್ ಫೈ. ಅದು q sin ಥೀಟಾ ಬೈ p ಪ್ಲಸ್ q cos ಥೀಟಾ ಅಂತ ಕೊಟ್ಟಿದ್ದಾರೆ. ಥೀಟಾ ಸಿಕ್ಕಿದೆ ನಮಗೆ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. q ಮತ್ತೆ p. q ನಮಗೆ ಇದು p ಅಂತ ಹೇಳೋಣ ಮತ್ತೆ ಇದು q ಅಂತ ಹೇಳೋಣ. ಇದು p ಮತ್ತೆ ಇದು q. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. p 600 ನ್ಯೂಟನ್, q 800 ನ್ಯೂಟನ್, ಥೀಟಾ 62.72. ಇದು ಆಂಗಲ್ ನಮಗೆ 36.34 ಡಿಗ್ರೀಸ್ ಬರುತ್ತೆ. ಇದು ವರ್ಟಿಕಲ್ಗೆ ಆಂಗಲ್ ಇದೆ. ಇದರ ಹಾರಿಜಾಂಟಲ್ ಆಂಗಲ್ 90 - 36.34 53.66 ಡಿಗ್ರೀಸ್ ಬರುತ್ತೆ.